ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೋಡದೆ ಹುಟ್ಟಿದ ಪ್ರೀತಿ. ಅಂದು ಶುಕ್ರವಾರ ಬೆಳಗ್ಗೆ ಆದರೂ ಬಿಸಿಲು ಬಹಳ ಚುರುಕಾಗಿತ್ತು. ದರ್ಶನಕ್ಕೆ ಬಂದಿದ್ದರು ಭೂಮಿಕಾ. ಇರುವ ಸ್ವಲ್ಪ ಮೆಟ್ಟಿಲು ಹತ್ತಲು ಬಹಳ ಶ್ರಮ ಪಟ್ಟು ಹತ್ತಿದ್ದರು. ತಾಯಿಯ ದರ್ಶನ ಪಡೆದು ಪ್ರದಕ್ಷಿಣೆ ಹಾಕುವಾಗ ತಲೆ ತಿರುಗಿ ಇನ್ನೇನು ಬೀಳಬೇಕು, ಯಾರೋ ಹಿಡಿದುಕೊಂಡಂತಾಯಿತು ಭೂಮಿಕಾ ಅವರನ್ನು. ಪ್ರಜ್ಞೆ ತಿಳಿದು ಎದ್ದಾಗ ಆತಂಕದ ಮುಖ ಹೊತ್ತ ಹುಡುಗಿ, ಅಮ್ಮ ಹೀಗಿದ್ದೀರಿ ಎಂದಳು. ಈಗ ಪರವಾಗಿಲ್ಲ ಕಣಮ್ಮ, ಥ್ಯಾಂಕ್ಸ್ ಎಂದರು. ಇದಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕೆ ಅಮ್ಮ, ಬಿಡಿ ಎಂದಾಗ, ಪುಟ ಏನು ನಿನ್ನ ಹೆಸರು ಎಂದರು ಭೂಮಿಕಾ. ಅಮ್ಮ ನನ್ನ ಹೆಸರು ಸಮೃದ್ಧಿ ಎಂದಳು. ಬಹಳ ಮುದ್ದಾದ ಹೆಸರು, ನಿನಗೆ ಹೇಳಿ ಮಾಡಿಸಿದಂತಿದೆ. ನೀನು ಮುದ್ದು, ನಿನ್ನ ಹೆಸರು ಕೂಡ ಅಷ್ಟೇ ಮುದ್ದು ಎಂದು. ಏನು ಮಾಡುತ್ತಿರುವೆ ಎಂದರು ಭೂಮಿಕಾ. ಅಮ್ಮ ಸಿವಿಲ್ ಇಂಜಿನಿಯರಿಂಗ್ ಮುಗೀತು, ಕೆಲಸ ಹುಡುಕುತ್ತಿದ್ದೀನಿ ಎಂದಳು. ಆದರೆ ಸಮೃದ್ಧಿ, ನಿನಗೆ ಒಳ್ಳೆಯ ಒಂದು ಕಂಪನಿಯಲ್ಲಿ ಕೆಲಸ ಕೊಡಿಸುವ ಜವಾಬ್ದಾರಿ ನನಗಿರಲಿ. ಆದರೆ ಅದಕ್ಕೆ ಮೊದಲು ನೀನು ಸ್ವಲ್ಪ ದಿನ ನನ್ನ ಕೇರ್ ಟೇಕರ್ ಆಗಿ ಕೆಲಸ ಮಾಡುವೆಯಾ? ಇದು ನನ್ನ ರಿಕ್ವೆಸ್ಟ್, ಒತ್ತಾಯ ಅಲ್ಲ ಎಂದರು. ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಕೊಡಿ ಅಮ್ಮ, ಸ್ವಲ್ಪ ಯೋಚಿಸಿ ನಿಮಗೆ ತಿಳಿಸುತ್ತೀನಿ ಎಂದಳು ಸಮೃದ್ಧಿ. ಸರಿ ಎಂದ ಭೂಮಿಕಾ ಸಂತೋಷದಿಂದ ಅವಳಿಗೆ ತಮ್ಮ ಅಡ್ರೆಸ್ ಹಾಗೂ ಫೋನ್ ನಂಬರ್ ನೀಡಿದರು. ಅವರನ್ನು ಕರೆದುಕೊಂಡು ಬಂದು ಅವರ ಕಾರಿನವರೆಗೆ ಬಿಟ್ಟು ಹೊರಟವಳಿಗೆ, ಬಾಮ್ಮ ನಿಮ್ಮ ಮನೆಯವರೆಗೆ ಬಿಟ್ಟು ಹೋಗುತ್ತೀನಿ ಎಂದವರಿಗೆ, ಇಲ್ಲ ಅಮ್ಮ, ಸ್ವಲ್ಪ ನನ್ನ ಫ್ರೆಂಡ್ನ ಮಾತನಾಡಿಸಿ ನಂತರ ಮನೆಗೆ ಸ್ವಲ್ಪ ಸಾಮಾನು ತೆಗೆದುಕೊಂಡು ಹೋಗಬೇಕು, ಹಾಗಾಗಿ ನೀವು ಹೋಗಿ ಅಮ್ಮ, ಪರವಾಗಿಲ್ಲ ಎಂದು ಹೊರಟಳು ಸಮೃದ್ಧಿ. ಅವಳ ಸ್ವಾಭಿಮಾನ ಭೂಮಿಕಾ ಅವರಿಗೆ ಬಹಳ ಹಿಡಿಸಿತ್ತು. ಯಾವ ಹೆಣ್ಣು ಸ್ವಾಭಿಮಾನಿಯಾಗಿರುತ್ತಾಳೋ ಅವಳಿಗೆ ಸಮಾಜ ಗೌರವ ಕೊಟ್ಟೇ ಕೊಡುತ್ತದೆ ಎನ್ನುವುದು ಅವರ ಅನುಭವವಾಗಿತ್ತು. ಅಂದು ಬಹಳ ಸಂತೋಷದಿಂದ ಇದ್ದರು ಭೂಮಿಕಾ ಸಮೃದ್ಧಿಗಳನ್ನು ನೋಡಿ. ಮನೆಗೆ ಬಂದ ಹೆಂಡತಿಯ ಮುಖದ ಸಂತಸ ಕಂಡು ಸೂರ್ಯನಾಥ್, ಏನ್ ಮೇಡಮ್ ಇವತ್ತು ಬಹಳ ಹ್ಯಾಪಿಯಾಗಿ ಇರುವಂತಿದೆ ಎಂದಾಗ, ಅವರಿಗೆ ದೇವಸ್ಥಾನದ ಪ್ರಸಾದ ನೀಡಿ ಅಲ್ಲಿ ನಡೆದ ಘಟನೆಯನ್ನೆಲ್ಲ ಹೇಳಿದರು. ಸೂರ್ಯನಾಥ್ ಆತಂಕಗೊಂಡರು. ಹೆಂಡತಿಯ ಆರೋಗ್ಯ ತಿಳಿದು ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ ಬರಲು ಹೇಳಿದ್ದರು. ಆ ಮಗು ಬರಲು ಒಪ್ಪಿಕೊಂಡರೆ ಸಾಕು ಎಂದರು ಭೂಮಿಕಾ. ಅದಕ್ಕೆ ಸೂರ್ಯನಾಥ್, ಆ ಹುಡುಗಿ ನಿನಗೆ ಬಹಳ ಹಿಡಿಸಿದಂತಿದೆ ಎಂದರು. ಹೌದು ರೀ, ನಿಮ್ಮ ಮಾತು ನಿಜ ಎಂದರು ಭೂಮಿಕಾ. ಬಂದ ಡಾಕ್ಟರ್ ಅವರನ್ನು ಚೆಕ್ ಮಾಡಿ BP ಫ್ಲಕ್ಚುಯೇಷನ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿ ಎಂದು ಹೇಳಿ ಹೋದರು. ಆಗ ಸೂರ್ಯನಾಥ್, ಭೂಮಿಕಾ ಡಾಕ್ಟರ್ ಹೇಳಿದ್ದು ಕೇಳಿಸಿಕೊಂಡ್ಯಾ ಎಂದರು. ಹಾಂ ಕೇಳಿಸಿಕೊಂಡೆ, ಬಟ್ ಇನ್ಮೇಲೆ ಈ ತರಹ ಆಗಲ್ಲ ಬಿಡಿ ಎಂದರು ಭೂಮಿಕಾ. ರಾತ್ರಿ 7:30 ಹೊತ್ತಿಗೆ ಫೋನ್ ಮಾಡಿದ ಸಮೃದ್ಧಿ ತಾನು ಕೆಲಸಕ್ಕೆ ಬರುವುದಾಗಿ ಹೇಳಿ ಟೈಮಿಂಗ್ಸ್ ಎಂದಳು. ಬೆಳಗ್ಗೆ 9:30ಯಿಂದ ಸಂಜೆ 7 ತನಕ ಓಕೆನಾ ಪುಟ್ಟಿ ನಿನಗೆ ಎಂದರು. ಸರಿ ಅಮ್ಮ, ನಾಳೆಯಿಂದಲೇ ಕೆಲಸಕ್ಕೆ ಬರುವುದಾಗಿ ಹೇಳಿದ್ದಳು. ಸರಿ ಪುಟ ಎಂದು ಫೋನ್ ಇಟ್ಟಿದ್ದರು ಭೂಮಿಕಾ. ಇಂದು ಅವರಿಗೆ ಬಹಳ ಸಂತಸವಾಗಿತ್ತು. ಒಂದು ಸಮೃದ್ಧಿಳ ಭೇಟಿ, ಇನ್ನೊಂದು ಅವಳು ಕೆಲಸಕ್ಕೆ ಬರಲು ಒಪ್ಪಿದ್ದು. ಎಂತಹ ಮುದ್ದಾದ ತಿದ್ದಿ ತೀಡಿದಂತಹ ಗೊಂಬೆ ಅವಳು. ಎಂಥವರಿಗೂ ನನಗೂ ಇಂತಹ ಮಗಳು ಇರಬೇಕು ಎನ್ನಿಸುವಂತಹ ಸದ್ಗುಣಿ ಅವಳು. ಹೆಸರು ಕೂಡ ಎಂಥ ಚಂದ, ಸಮೃದ್ಧಿ. ರಾತ್ರಿ ಊಟಕ್ಕೆ ಬಂದ ನಿರಂಜನ್ಗೆ ದೇವಸ್ಥಾನದ ಘಟನೆ ವಿವರಿಸಿದ್ದರು ಸೂರ್ಯನಾಥ್. ಹೋಗಿ ಅಮ್ಮನ ಬಳಿ ಕುಳಿತು ಅವರ ಕೈ ಹಿಡಿದು ಕೂತ. ಎಚ್ಚರವಾದ ಭೂಮಿಕಾ, ನಿರಂಜನ್ ಈಗ ಬಂದ್ಯಾ, ಊಟ ಆಯ್ತಾ ಮಗು ನಿಂದು ಎಂದರು. ಇನ್ನೂ ಇಲ್ಲ ಅಮ್ಮ, ಈಗ ಮಾಡುತ್ತೀನಿ. ಅಮ್ಮ ದೇವಸ್ಥಾನದಲ್ಲಿ ಫೈಂಟ್ ಆದಂತೆ, ಬಿ ಕೇರ್ಫುಲ್ ಮಾ, ನಿನ್ನ ಮೇಲೆ ನಾನು ಡ್ಯಾಡ್ ಡಿಪೆಂಡ್ ಆಗಿದ್ದೀವಿ, ನೀನು ಆರೋಗ್ಯ ನೆಗ್ಲೆಕ್ಟ್ ಮಾಡಿದರೆ ಹೇಗಮ್ಮ ಅಂದ. ಮಗನ ಮುಖ ಸವರಿ, ನಾಳೆಯಿಂದ ನೋಡುತ್ತೀರೋ ನಾನು ಎಷ್ಟು ಆರಾಮಾಗುತ್ತೀನಿ ಅಂತ. ಈಗ ನಡಿ ಮಗು ಊಟ ಮಾಡೋಣ ಎಂದು ಅವನ ಜೊತೆಗೆ ಬಂದರು ಊಟಕ್ಕೆ. ನಗು ನಗುತ್ತಾ ಸಾಗಿತು ಊಟ. ಮರುದಿನ ಬೆಳಗ್ಗೆಯಿಂದಲೇ ಬಹಳ ಉತ್ಸಾಹದಲ್ಲಿದ್ದರು ಭೂಮಿಕಾ. ಅವರ ಚಟುವಟಿಕೆ ಅಪ್ಪ ಮಗನ ಸಂತೋಷಕ್ಕೆ ಕಾರಣವಾಗಿತ್ತು. ಅಪ್ಪ ಮಗ ಇಬ್ಬರು ಆಫೀಸ್ಗೆ ಹೋದರು. ಈ ಕಡೆ ಸಮೃದ್ಧಿ ಮನೆಗೆ ಬಂದಿದ್ದಳು. ಬಹಳ ದೊಡ್ಡ ಬಂಗಲೆ ಅದು. ಆದರೆ ಸಮೃದ್ಧಿಗೆ ಏನೂ ಅನ್ನಿಸಲಿಲ್ಲ ಅವರ ಶ್ರೀಮಂತಿಕೆ ನೋಡಿ. ಸಹಜವಾಗಿಯೇ ಇದ್ದಳು. ಅವಳು ಒಳಗೆ ಬಂದಾಗ ಸ್ವತಃ ಭೂಮಿಕಾ ಅವರೇ ಅವಳನ್ನು ಒಳಗೆ ಕರೆದುಕೊಂಡು ಹೋದರು. ಅಂದು ಅವಳಿಗೆ ಅವರ ಇಡೀ ಮನೆಯ ಪರಿಚಯ ಮಾಡಿಕೊಟ್ಟರು. ಅದರ ಮಧ್ಯೆ ಅವರ ಊಟ ಆಗಿತ್ತು. ಸಮೃದ್ಧಿ ಊಟ ಮಾಡಲು ಒಪ್ಪದೆ ತಾನು ಮನೆಯಿಂದ ತಂದಿದ್ದ ಊಟವನ್ನು ಮಾಡಿದ್ದಳು.
ಅವರಿಗೆ ಮತ್ತೊಮ್ಮೆ ಅವಳ ಸ್ವಾಭಿಮಾನ ಬಹಳ ಇಷ್ಟವಾಗಿತ್ತು. ಜೊತೆಗೆ ಅವರ ಮೆಡಿಸಿನ್ಸ್ ಬಗ್ಗೆ ತಿಳಿದುಕೊಂಡು ಅವರಿಗೆ ಮೆಡಿಸಿನ್ಸ್ ಕೊಟ್ಟಿದ್ದಳು. ಸಂಜೆಯ ವೇಳೆಗೆ ಅವಳೊಂದಿಗೆ ಸಾಕಷ್ಟು ವಿಚಾರ ಹಂಚಿಕೊಂಡಿದ್ದರು ಭೂಮಿಕಾ. ಸರಿಯಾಗಿ 7ಕ್ಕೆ ಹೊರಟಳು ಅಲ್ಲಿಂದ ಸಮೃದ್ಧಿ. ಭೂಮಿಕಾ ಅವರಿಗೆ ಒಬ್ಬರು ಜೊತೆಯಲ್ಲಿ ಬೇಕಾಗಿತ್ತು. ಅವರ ಒಂಟಿತನ ದೂರವಾಗಬೇಕಿತ್ತು. ಅದಕ್ಕಾಗಿ ಸಮೃದ್ಧಿಳನ್ನು ಕೆಲಸದ ನೆಪದಲ್ಲಿ ಕಟ್ಟಿಹಾಕಿದ್ದರು. ಇತ್ತ ಸಮೃದ್ಧಿಳಿಗೂ ಅವರ ಒಂಟಿತನದ ಬೇಗೆಯ ಅರಿವಾಗಿತ್ತು. ಅವರಿಗೆ ಮಾನಸಿಕವಾಗಿ ಸಪೋರ್ಟ್ ಮಾಡಲು ಅವಳು ಸಿದ್ಧವಾಗಿದ್ದಳು. ಇತ್ತ ಮನೆಯಲ್ಲಿ ಭೂಮಿಕಾ ಚೂಟಿಯಾಗಿ ಮನೆ ತುಂಬ ಓಡಾಡುವುದನ್ನು ಕಂಡು ಸೂರ್ಯನಾಥ್ ಹಾಗೂ ನಿರಂಜನ್ಗೆ ಬಹಳ ಸಂತಸವಾಗಿತ್ತು. ಅವರಿಗೆ ಹಳೆಯ ಭೂಮಿಕಾ ಬಹಳ ವರ್ಷಗಳ ನಂತರ ಸಿಕ್ಕಿದ್ದರು. ರಾತ್ರಿ ಊಟವನ್ನು ಅವರೇ ಬಡಿಸಿದರು ಅಪ್ಪ ಮಗನಿಗೆ. ಊಟ ಮುಗಿಸಿ ಕೂತಾಗ, ಭೂಮಿಕಾ, ನಿನ್ನ ಉತ್ಸಾಹದ ಕಾರಣ ಏನು ಅಂತ ಹೇಳ ಅಂದರು. ಹ್ಞೂ ಹೇಳಿ ನೋಡೋಣ ಎಂದರು ಭೂಮಿಕಾ. ಇವತ್ತಿನಿಂದ ಸಮೃದ್ಧಿ ಬರುತ್ತಿದ್ದಾಳೆ ಅಲ್ವಾ ಎಂದರು. ಅದಕ್ಕೆ ಹೌದು ರೀ, ಅವಳೇ ಕಾರಣ ಎಂದರು ಭೂಮಿಕಾ. ಅದಕ್ಕೆ ನಿರಂಜನ್, ಯಾರು ಈ ಸಮೃದ್ಧಿ ಎಂದ. ಅದೇ ನಿನಗೆ ಹೇಳಿದನಲ್ಲ, ದೇವಸ್ಥಾನದಲ್ಲಿ ಒಂದು ಹುಡುಗಿ ನಿನ್ನ ಅಮ್ಮನಿಗೆ ಹೆಲ್ಪ್ ಮಾಡಿದ್ದು ಅಂತ, ಅವಳೇ ಇವಳು ಸಮೃದ್ಧಿ ಎಂದರು. ಆಗ ನಿರಂಜನ್, ಅಮ್ಮ, ಆ ಹುಡುಗಿ ನಮಗೆ ಅಪರಿಚಿತ. ಮನೆಯೊಳಗೆ ಸೇರಿಸುವ ಮೊದಲು ಅವಳ ಬಗ್ಗೆ ಒಂದ್ಸಲ ಎನ್ಕ್ವೈರಿ ಮಾಡಿದರೆ ಒಳ್ಳೆಯದಲ್ವಾ ಅಮ್ಮ ಎಂದ. ಇಲ್ಲ ಕಣ ಮಗು, ಆ ಹುಡುಗಿಯನ್ನು ನೋಡಿದರೆ ಹಾಗೆ ಅನಿಸಲ್ಲ ಎಂದು ಹೇಳಿ ಮಗನ ಬಾಯಿ ಮುಚ್ಚಿಸಿದ್ದರು ಭೂಮಿಕಾ. ಸೂರ್ಯನಾಥ್ ಅವರು ಬಹಳ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಒಂದನ್ನು ನಡೆಸುತ್ತಿದ್ದರು. ಈಗ ಮಗನೂ ಕೂಡ ಕೈ ಜೋಡಿಸಿದ್ದ ಅವರ ಕಂಪನಿಗೆ. ಅಪ್ಪ ಮತ್ತು ಮಗ ತಮ್ಮ ಕೆಲಸದಲ್ಲಿ ಬ್ಯುಸಿಯಾದರು. ಭೂಮಿಕಾ ಅವರ ಒಂಟಿತನ ಇದರಿಂದ ಹೆಚ್ಚಾಗಿತ್ತು. ಈಗ ಸಮೃದ್ಧಿ ಕಡೆಯಿಂದ ಅವರ ಒಂಟಿತನ ಕಡಿಮೆಯಾಗಿ ಮತ್ತೆ ಅವರಲ್ಲಿ ಮೊದಲಿನ ಲವಲವಿಕೆ ಮೈಗೂಡಿತ್ತು. ಆ ದಿನ ಸಮೃದ್ಧಿ ಭೂಮಿಕಾ ಇಬ್ಬರೂ ಸೇರಿ ಅವರ ಮನೆಯ ಗಾರ್ಡನ್ ಸುಧಾರಣೆ ಮಾಡತೊಡಗಿದ್ದರು. ನಿನಗೆ ಗೊತ್ತಾ ಸಮೃದ್ಧಿ, ನನ್ನ ಮಗ ನಿರಂಜನ್ಗೆ ಈ ರೋಸ್ ಗಾರ್ಡನ್ ಬಹಳ ಇಷ್ಟ. ಅವನಿಗೆ ಬಹಳ ಹುಚ್ಚು ಪ್ರೇಮ ಈ ಗುಲಾಬಿ ಹೂಗಳೆಂದರೆ. ಈ ಗಾರ್ಡನ್ನಲ್ಲಿ ಅವನು ಫ್ರೀ ಆದಾಗ ಬಂದು ಏನಾದರೊಂದು ಮಾಡುತ್ತಾ ಇರುತ್ತಾನೆ ಎಂದು ಅವನ ಗುಲಾಬಿ ಹೂವಿನ ಪ್ರೀತಿಯನ್ನು ತಿಳಿಸುತ್ತಾ ಗಾರ್ಡನಿಂಗ್ ಮಾಡಿ ಮುಗಿಸಿದ್ದರು ಇಬ್ಬರು. ಅಂದು ರಾತ್ರಿ ಅವನು ಟೆರೆಸ್ನಿಂದ ನೋಡಿದಾಗ ಅವನ ರೋಸ್ ಗಾರ್ಡನ್ನಲ್ಲಿ ಏನೋ ಬದಲಾವಣೆ ಗಮನಿಸಿದ್ದ ನಿರಂಜನ್. ಊಟಕ್ಕೆ ಬಂದಾಗ ಇಂದು ಅವರು ಮತ್ತು ಸಮೃದ್ಧಿ ರೋಸ್ ಗಾರ್ಡನಿಂಗ್ ಮಾಡಿದ್ದು ಹೇಳಿದರು. ನಿಮಗೆ ಗೊತ್ತಾ, ಸಮೃದ್ಧಿ ಎಷ್ಟು ಚೆಂದ ಅಂದರೆ ನಮ್ಮ ರೋಸ್ ಗಾರ್ಡನ್ ಬೆಸ್ಟ್ ರೋಸ್ ಯಾವುದೋ ಅದಕ್ಕೆ ಅವಳನ್ನು ಹೋಲಿಸಬಹುದು. ಮುದ್ದು ಗೊಂಬೆ ಅವಳು ಎಂದು ಬಾಯಿ ತುಂಬ ಹೊಗಳಿದ್ದರು ಭೂಮಿಕಾ. ಸೂರ್ಯನಾಥ್ ಹಾಗೂ ನಿರಂಜನ್ ಕೇವಲ ಕೇಳುಗರಾಗಿದ್ದರು. ಸರಿಯಾಗಿ 1 ತಿಂಗಳಾಗಿತ್ತು ಸಮೃದ್ಧಿ ಅವರಲ್ಲಿ ಕೆಲಸಕ್ಕೆ ಸೇರಿ. ಈ 1 ತಿಂಗಳಲ್ಲಿ ರಾತ್ರಿಯ ಊಟದ ಸಮಯದಲ್ಲಿ ಭೂಮಿಕಾ ಅವರು ಸಮೃದ್ಧಿನ ಸದಾ ಹೊಗಳಿದ್ದರು. ಒಮ್ಮೆ ಅವಳ ಗುಣ ಹೊಗಳಿದರೆ, ಒಮ್ಮೆ ಅವಳ ಸ್ವಭಾವ ಹೊಗಳುತ್ತಿದ್ದರು, ಒಮ್ಮೆ ಅವಳ ಸ್ನಿಗ್ಧ ಸೌಂದರ್ಯವನ್ನು ಹೊಗಳುತ್ತಿದ್ದರು, ಒಮ್ಮೆ ಅವಳ ಕಾರ್ಯಕ್ಷಮತೆಯನ್ನು ಹೊಗಳುತ್ತಿದ್ದರು. ಅವಳ ತಂದೆ ತೀರಿಕೊಂಡಿದ್ದಾರೆ. ತಾಯಿಯನ್ನು ಇವಳೇ ನೋಡಿಕೊಳ್ಳುತ್ತಿದ್ದಾಳೆ. ಬಹಳ ಸ್ವಾಭಿಮಾನಿ. ನಮ್ಮ ಮನೆಯಲ್ಲಿ ಊಟ ಕೂಡ ಮಾಡಲ್ಲ, ಮನೆಯಿಂದ ತಂದು ಅದನ್ನೇ ತಿನ್ನುತ್ತಾಳೆ ಎಂದು ಒಂದಲ್ಲ ಒಂದು ಅವಳ ಬಗ್ಗೆ ಒಂದು ಮಾತಾದರೂ ಊಟದೊಂದಿಗೆ ಇವರನ್ನು ಸೇರುತ್ತಿತ್ತು. ಆದರೆ ನಿರಂಜನ್ನ ಕುತೂಹಲಕ್ಕೆ ಭೂಮಿಕಾ ಅವಳ ಬಗ್ಗೆ ಹೇಳಿ ಹೇಳಿ ದಿನ ಒಂದೊಂದು ರೆಕ್ಕೆ ಪುಕ್ಕ ಅಂಟಿಸಿಬಿಡುತ್ತಿದ್ದರು. ಅವನಿಗಂತೂ ಅವಳನ್ನು ಒಮ್ಮೆ ನೋಡಲೇಬೇಕು ಅನ್ನಿಸಿತ್ತು. ಅಂದು ಸಂಬಳ ಕೊಟ್ಟರು ಭೂಮಿಕಾ ಸಮೃದ್ಧಿಗೆ. ಅಮ್ಮ, ನಾನು ಮಾಡುವ ಕೆಲಸಕ್ಕೆ ಇದು ಬಹಳ ಜಾಸ್ತಿಯಾಗಿದೆ ಅಮ್ಮ ಎಂದರೂ ಕೇಳದೆ ಸಂಬಳ ಕೊಟ್ಟು ಕಳುಹಿಸಿದ್ದರು ಭೂಮಿಕಾ. ಅಂದು ಊಟದ ಸಮಯದಲ್ಲಿ ಸಮೃದ್ಧಿ ಸಂಬಳದ ಕುರಿತಾಗಿ ಹೇಳಿದ್ದನ್ನು ಹೇಳಿ, ಇವತ್ತಿನ ಕಾಲದಲ್ಲಿ ಎಷ್ಟು ಕೊಟ್ಟರೂ ಇಷ್ಟೇನಾ ಅನ್ನುತ್ತಾರೆ. ನಮ್ಮ ಸಮೃದ್ಧಿ ಮಾತ್ರ ಹಾಗಲ್ಲ ನೋಡಿ, ಶಿ ಈಸ್ ಡಿಫರೆಂಟ್ ಎಂದಿದ್ದರು. ಅವರು ಮುಗಿಸಿದ್ದರು. ಆದರೆ ನಿರಂಜನ್ ಮನದಲ್ಲಿ ಕುತೂಹಲವಾಗಿ, ಹೃದಯದಲ್ಲಿ ಮೂಡದ ಭಾವಚಿತ್ರವಾಗಿ ಅವಳು ನಿಧಾನವಾಗಿ ಮೂಡತೊಡಗಿದ್ದಳು. ಅಂದು ಮಧ್ಯಾಹ್ನ ಹಾಲಿನ ಸೋಫಾದ ಮೇಲೆ ನಿರಂಜನ್ ಬಿಟ್ಟು ಹೋಗಿದ್ದ ಫೈಲುಗಳನ್ನು ತೆಗೆದು ನಿರಂಜನ್ನ ರೂಮಿನಲ್ಲಿ ಇಡಲು ಸಮೃದ್ಧಿಗೆ ಹೇಳಿದರು ಭೂಮಿಕಾ. ಮೇಲೆ ಹತ್ತಿದರೆ ಎಡಗಡೆಯಲ್ಲಿ ಮೊದಲನೇ ರೂಮ್ ಅವನದ್ದು ಎಂದು ಕಳಿಸಿದ್ದರು. ನಿತ್ಯ ಮಧ್ಯಾಹ್ನ ಭೂಮಿಕಾ 1-2 ಗಂಟೆ ವಿಶ್ರಮಿಸುತ್ತಿದ್ದರು. ಇಂದು ಕೂಡ ಅವಳನ್ನು ಕಳಿಸಿ ತಾವು ವಿಶ್ರಮಿಸಲು ಹೋದರು. ಇತ್ತ ಸಮೃದ್ಧಿ ನಿರಂಜನ್ನ ಕೋಣೆಗೆ ಬಂದಾಗ ಬೋರ್ಡ್ನಲ್ಲಿ ಯಾವುದೋ ಇನ್ಕಂಪ್ಲೀಟ್ ಪ್ಲಾನ್ ನೋಡಿದಳು. ಅವಳ ಕೈಯಲ್ಲಿದ್ದ ಅವನ ಫೈಲುಗಳನ್ನು ಅಲ್ಲೇ ಟೇಬಲ್ ಮೇಲೆ ಜೋಡಿಸಿ
ಮತ್ತೆ ಬಂದು ಆ ಸ್ಕೆಚ್ ಪರಿಶೀಲಿಸಿ ಅದರಲ್ಲಿ ಬಹಳಷ್ಟು ಬದಲಾವಣೆ ಮಾಡಿದ್ದಲ್ಲದೆ ಅದನ್ನು ಬಿಡಿಸಿ ರೋಲ್ ಮಾಡಿ ಪಕ್ಕದಲ್ಲಿ ಇಟ್ಟು ಬೋರ್ಡ್ನ ಹೊಸ ಶೀಟ್ನ ಮೇಲೆ ಅದೇ ಸೈಟಿನ ಅಳತೆಗೆ ಹೊಸದೊಂದು ಪ್ಲಾನ್ ಸ್ಕೆಚ್ ಮಾಡಿಟ್ಟು ಬಂದಳು. ಅಷ್ಟೊತ್ತಿಗೆ ಭೂಮಿಕಾ ಏಳುವ ಸಮಯ. ಅವರ ಬಳಿ ಬಂದು ಸೇರಿದವಳು ಅಂದಿನ ದಿನದ ಅವರೆಲ್ಲ ಕೆಲಸ ಮುಗಿಸಿ ಸಂಜೆ ಎಂದಿನಂತೆ ವಾಪಸ್ಸಾಗಿದ್ದಳು. ಅಂದು ಆಫೀಸಿನಿಂದ ಸ್ವಲ್ಪ ಟೆನ್ಷನ್ನಲ್ಲೇ ಬಂದಿದ್ದ ನಿರಂಜನ್. ಅವನಿಗೆ ನಾಳೆಗೆ ಪ್ರೆಸೆಂಟೇಷನ್ ರೆಡಿ ಮಾಡಬೇಕಿತ್ತು. ಅದು ಇನ್ನೂ ಪೆಂಡಿಂಗ್ ಆಗಿತ್ತು. ದಡದಡನೆ ಮಹಡಿ ಹತ್ತಿ ತನ್ನ ಕೋಣೆಗೆ ಹೋಗಿ ಫ್ರೆಶ್ ಆದವನು ಪಕ್ಕದಲ್ಲಿದ್ದ ಪೇಪರ್ ರೋಲ್ ನೋಡಿ, ಅರೆ, ಇದು ನಾನು ಇಟ್ಟಿದ್ದಲ್ಲ, ಮತ್ಯಾರು ಇಟ್ಟರು ಎಂದು ಆ ರೋಲ್ ಬಿಡಿಸಿದ. ಬೆಳಗ್ಗೆ ಅವನು ಅರ್ಧ ಮಾಡಿಟ್ಟಿದ್ದ ಸ್ಕೆಚ್ ಪೂರ್ಣಗೊಂಡಿತ್ತು. ಆಶ್ಚರ್ಯ ಅವನಿಗೆ. ಮತ್ತೆ ಬೋರ್ಡ್ ನೋಡಿದಾಗ ಅದೇ ಸೈಟಿಗೆ ಬೇರೊಂದು ಹೊಸ ಸ್ಕೆಚ್. ಅವನಿಗೆ ಬಹಳ ಆಶ್ಚರ್ಯ ಆಗಿತ್ತು. ತಾನು ಒಂದಕ್ಕೆ ಅಷ್ಟೊಂದು ಒದ್ದಾಡಿ ಅದು ಸರಿಯಾಗದೆ ತಲೆ ಕೆಡಿಸಿಕೊಂಡಿದ್ದೆ. ಇಲ್ಲಿ ನೋಡಿದರೆ ನಾನು ಅರ್ಧ ಮಾಡಿದ ಸ್ಕೆಚ್ ಕಂಪ್ಲೀಟ್ ಆಗಿ ಹೊಸದೊಂದು ಪ್ಲಾನ್ ಕೂಡ ಇದೆ. ಅಂದರೆ ಈಗ ನಮ್ಮ ಹತ್ತಿರ ಒಂದಲ್ಲ 2 ಪ್ಲಾನ್ ಇದೆ ನಾಳೆಗೆ. ಅವನು ಸಖತ್ ಥ್ರಿಲ್ ಆಗಿಬಿಟ್ಟಿದ್ದ. ಅಷ್ಟೇ ಎಕ್ಸೈಟ್ಮೆಂಟ್ನಲ್ಲಿ ಕೆಳಗೆ ಇಳಿದು ಬಂದು ಅಮ್ಮ ಅಮ್ಮ ಎಂದು ಕೂಗಿದ. ಅವನ ಕೂಗಿದ ಧ್ವನಿಗೆ ಹೊರಬಂದ ಭೂಮಿಕಾ, ಏನು ಮಗು ಅಷ್ಟೊಂದು ಜೋರಾಗಿ ಕೂಗಿದೆ ಎಂದರು. ಅಮ್ಮ, ಮನೆಗೆ ಇವತ್ತು ಯಾರಾದರೂ ಬಂದಿದ್ದರೆ ಎಂದ. ಇಲ್ಲ ಕಣೋ ಮಗು, ಯಾರೂ ಬಂದಿಲ್ಲ. ಯಾಕೆ ಎಂದರು. ಅದು ನನ್ನ ರೂಮಿನಲ್ಲಿ ಒಂದು ಇನ್ಕಂಪ್ಲೀಟ್ ಸ್ಕೆಚ್ ಕಂಪ್ಲೀಟ್ ಆಗಿದೆ. ಮತ್ತೆ ಅದೇ ಸೈಟಿಗೆ ಹೊಸದೊಂದು ಪ್ಲಾನ್ ಕೂಡ ರೆಡಿ ಮಾಡಿದ್ದಾರೆ ಅಮ್ಮ. ಯಾರು ಮಾಡಿದ್ದು? 2 ಪ್ಲಾನ್ ಎಷ್ಟು ಚೆನ್ನಾಗಿವೆ ಎಂದರೆ ಬಹುಶಃ ನಾಳೆ 2ನ್ನು ನೋಡಿ ಕ್ಲೈಂಟ್ ಕನ್ಫ್ಯೂಸ್ ಆಗಬಹುದು ಎನಿಸುತ್ತಿದೆ ನನಗೆ ಎಂದ. ಸೂರ್ಯನಾಥ್ ಕೂಡ ಕುತೂಹಲಗೊಂಡರು ಈ ಬಾರಿ. ಭೂಮಿಕಾ ಹೇಳು, ಯಾರು ಬಂದಿದ್ದರು ಎಂದಾಗ, ಯಾರೂ ಬಂದಿಲ್ಲ ಕಣೋ, ಬಹುಶಃ ಅದನ್ನು ಸಮೃದ್ಧಿನೇ ಮಾಡಿರಬೇಕು ಎಂದರು. ಇಬ್ಬರೂ ಒಟ್ಟಿಗೆ ವಾಟ್, ಸಮೃದ್ಧಿನಾ ಎಂದರು. ಯಾಕೆ ಮಾಡಬಾರದು? ಎಷ್ಟೆಂದರೂ ನಮ್ಮ ಸಮೃದ್ಧಿ ಸಿವಿಲ್ ಇಂಜಿನಿಯರ್ ಅಲ್ವೇ, ಮಾಡಿರುತ್ತಾಳೆ ಎಂದರು. ಅವಳು ಕಾಲೇಜಿನ ಟಾಪರ್, ಜೊತೆಗೆ ಗೋಲ್ಡ್ ಮೆಡಲಿಸ್ಟ್ ಅವಳು ಎಂದರು. ಏನಮ್ಮ ನೀನು ಹೇಳುತ್ತಿರುವುದು ಎಂದೆನು. ನಿಜ ಕಣ ಮಗು ನಾನು ಹೇಳಿದ್ದು ಎಂದರು. ಈಗಂತೂ ನಿರಂಜನ್ ಅವಳನ್ನು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ. ಸೂರ್ಯನಾಥ್ ಕೂಡ ನಾಳೆ ನಾನು ಸಮೃದ್ಧಿನ ಭೇಟಿಯಾಗಿ ಆಮೇಲೆ ಆಫೀಸ್ಗೆ ಹೋಗುತ್ತೀನಿ ಎಂದರು. ನಿರಂಜನ್ ನಾನು ಕೂಡ ಎಂದ. ತನ್ನ ರೂಮಿಗೆ ಹೋದ ನಿರಂಜನ್ ಸಮೃದ್ಧಿಳ ಊಹೆಗೆ ಇಳಿದ. ಅವಳ ಊಹೆಯಲ್ಲಿ ಕನಸು ಕಂಡಿದ್ದ. ಬೆಳಗ್ಗೆ ಎದ್ದಾಗ ಅವನಲ್ಲಿ ಎಂದೂ ಇಲ್ಲದ ಲವಲವಿಕೆ ಮೂಡಿತ್ತು. ಅವನಲ್ಲಿ ಸಮೃದ್ಧಿ ಬಗೆಗೆ ಅವನ ಅರಿವಿಗೆ ಬಾರದಂತಹ ವಿಶೇಷವಾದ ಅನುಭೂತಿಯೊಂದು ಸೃಷ್ಟಿಯಾಗಿತ್ತು. ಅದು ಶೀಘ್ರದಲ್ಲೇ ಅನಾವರಣ ಆಗಲಿತ್ತು. ರೆಡಿಯಾಗಿ ತಿಂಡಿಗೆ ಬರುವ ಮೊದಲೇ ತನ್ನ PAಗೆ ಫೋನ್ ಮಾಡಿ ಇವತ್ತು ಬರುವುದು ತಡವಾಗುತ್ತದೆ ಎಂದು ತಿಳಿಸಿ ಕೆಳಗೆ ಬಂದ. ಅವನ ತಂದೆ ಅವನಿಗಾಗಿ ಕಾಯುತ್ತಿದ್ದರು ತಿಂಡಿಗೆ. ತಿಂಡಿ ತಿಂದು ಅಪ್ಪ ಮಗ ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕೂತಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ಸಮೃದ್ಧಿ ಮನೆಯ ಒಳಗೆ ಬಂದಿದ್ದಳು. ಬಾಗಿಲಿಗೆ ಎದುರಾಗಿ ಕೂತಿದ್ದ ನಿರಂಜನ್ ಅವಳನ್ನು ನೋಡಿ ಕಳೆದು ಹೋಗಿದ್ದ. ಅಮ್ಮ ಹೇಳಿದ ಒಂದು ಮಾತು, ನಮ್ಮ ಸಮೃದ್ಧಿ ದಂತದ ಗೊಂಬೆ, ಚೆಲುವಿನ ಕಣಿ ಎಂದದ್ದು ಸತ್ಯ. ಅಬ್ಬಾ, ಕಣ್ಣು ಕೊರೈಸುವಂತಿದ್ದಾಳೆ ಹುಡುಗಿ ಎಂದುಕೊಂಡ. ರೆಪ್ಪೆಯಾಡಿಸದೆ ಅವಳನ್ನೇ ನೋಡತೊಡಗಿದ್ದ. ಈಗ ಅವಳ ಹೆಜ್ಜೆಯ ಸಪ್ಪಳಕ್ಕೆ ಅವರು ತಿರುಗಿ ಅವಳೆಡೆಗೆ ನೋಡಿದರು. ಆಗ ಅಲ್ಲಿಗೆ ಬಂದ ಭೂಮಿಕಾ, ಸಮೃದ್ಧಿ ಬಾ ಪುಟ ಎಂದವರು. ಇವರು ನಮ್ಮ ಯಜಮಾನರು ಪುಟ, ಸೂರ್ಯನಾಥ್ ಅಂತ. ಮತ್ತು ಇವನು ನಮ್ಮ ಮಗ ನಿರಂಜನ್ ಎಂದು ಪರಿಚಯಿಸಿದರು. ಬಂದವಳೆ ಸೂರ್ಯನಾಥ್ ಅವರ ಕಾಲಿಗೆ ನಮಸ್ಕರಿಸಿದವಳು ಮತ್ತು ನಿರಂಜನ್ಗೆ ಹಲೋ ಎಂದಳು. ಅಮ್ಮ ಹೇಳಿದಂತೆ ಗುಣ ಅಪ್ಪಟ ಚಿನ್ನ, ನಟನೆ ಇಲ್ಲ, ಸಹಜ ವ್ಯಕ್ತಿತ್ವ, ಸರಳ ಮನೋಭಾವ ಎಂದುಕೊಂಡವ ತಾನು ಅವಳಿಗೆ ಹಾ ಎಂದ. ಅವಳ ಧ್ವನಿ ಕೂಡ ಎಷ್ಟೊಂದು ಮಧುರ ಕೇಳಲು. ಟೋಟಲ್ ಆಗಿ ಅಮ್ಮ ಹೇಳಿದಂತೆ ಭಗವಂತ ಎಲ್ಲ ಒಳ್ಳೆಯ ಗುಣ, ಸ್ವಭಾವ ಹಾಗೂ ಅಪ್ರತಿಮ ಲಾವಣ್ಯದ ಒಂದು ಟೋಟಲ್ ಪ್ಯಾಕೇಜ್ ಇವಳು. ಬಿಟ್ಟರೆ ನನಗೆ ಲಾಸ್ ಎಂದುಕೊಂಡ. ಅವನ ಯೋಚನೆಯೇ ಅವನಿಗೆ ಒಂದು ತರಹದ ಮಧುರ ಭಾವನೆ ಮೂಡಿಸಿತ್ತು. ಅದುವರೆಗೂ ಯಾರಿಗೂ ಅವನು ಈ ತರಹ ಫೀಲ್ ಮಾಡಿರಲಿಲ್ಲ ಅಲ್ಲಿಯವರೆಗೂ. ಸಮೃದ್ಧಿ, ನಿನ್ನೆ ನೀನು ಸ್ಕೆಚ್ ಕಂಪ್ಲೀಟ್ ಮಾಡಿದ್ಯಲ್ಲ, ಅದರ ಬಗ್ಗೆ ಮಾತನಾಡಬೇಕು ಅಂತ ಇವರಿಬ್ಬರೂ ನಿನಗಾಗಿಯೇ ಕಾಯುತ್ತಿದ್ದಾರೆ, ಬಾ ಪುಟ ಎಂದರು. ಅವರು ಹೇಳಿದಂತೆ ಬಂದು ಅವರ ಪಕ್ಕದಲ್ಲಿ ಕುಳಿತಳು. ನಿರಂಜನ್ ಪ್ಲಾನ್ ಬಗ್ಗೆ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಕರಾರುವಕ್ಕಾದ ಉತ್ತರ ನೀಡಿದ್ದಳು.
ಖುಷಿಯಿಂದ ಅವಳ ಹತ್ತಿರ ಬಂದವ ಎದ್ದು ನಿಲ್ಲು ಒಮ್ಮೆ ಎಂದ. ನಿಂತವಳನ್ನು ಅಪ್ಪ ಅಮ್ಮ ಇದ್ದಾರೆಂಬುದನ್ನು ಮರೆತು ಅವಳನ್ನು ಅಪ್ಪಿಕೊಂಡು ಬಿಟ್ಟಿದ್ದ. ಅವನ ಈ ಎಕ್ಸೈಟ್ಮೆಂಟ್ ಸೂರ್ಯನಾಥ್ ಅವರಿಗೆ ಅರ್ಥವಾಗಿತ್ತು. ಅವನು ಅವಳನ್ನು ಬಿಟ್ಟ ನಂತರ ಅವರು ಕೂಡ ಎದ್ದವರು ಅವಳ ತಲೆಯನ್ನು ಸವರಿದ್ದರು ಪ್ರೀತಿಯಿಂದ. ಸೂರ್ಯನಾಥ್, ಸಮೃದ್ಧಿ, ನೀನ್ಯಾಕೆ ನಮ್ಮ ಆಫೀಸಿನಲ್ಲಿ ಕೆಲಸ ಮಾಡಬಾರದು ಎಂದರು. ಅವಳು ಏನಾದರೂ ಹೇಳುವ ಮುನ್ನವೇ, ಬರುತ್ತಾಳ ಕೆಲಸಕ್ಕೆ ನಮ್ಮ ಪುಟ್ಟಿ, ಅಲ್ವಾ ಸಮೃದ್ಧಿ ಎಂದರು. ಹ್ಞೂ ಅಮ್ಮ ಎಂದಳು. ಮತ್ತೆ ಹೇಳಿದಳು, ಇಲ್ಲಿಗೆ ಬಂದು ಅಮ್ಮನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಆಫೀಸಿಗೆ ಬರುತ್ತೀನಿ ಸರ್, ಇದು ಓಕೆನಾ ಎಂದಳು. ತೊಂದರೆ ಏನೂ ಇಲ್ಲ, ಹಾಗೆ ಮಾಡಮ್ಮ ಎಂದಿದ್ದರು ಸೂರ್ಯನಾಥ್. ಸರಿ ಸರ್, ಹಾಗಾದರೆ ನಾನು ನಾಳೆಯಿಂದಲೇ ಕೆಲಸಕ್ಕೆ ಬರುತ್ತೀನಿ ಎಂದಳು ಸಮೃದ್ಧಿ. ನಂತರ ಸೂರ್ಯನಾಥ್ ಹಾಗೂ ನಿರಂಜನ್ ಇಬ್ಬರು ಆಫೀಸಿಗೆ ಹೋದರು. ನಿರಂಜನ್ಗೆ ಮಾತ್ರ ಅವಳನ್ನು ನೋಡಿದ ಮೇಲೆ ಮನದಲ್ಲಿ ಏನೋ ಹೊಸದಾದ ಮಧುರವಾದ ಭಾವ ಮತ್ತೆ ಮತ್ತೆ ಅವನನ್ನು ಕಾಡತೊಡಗಿತ್ತು. ಸೂರ್ಯನಾಥ್ ನಿರಂಜನ್ಗೆ ಹೇಳಿ ಸಮೃದ್ಧಿಗೆ ನಿನ್ನ ಪಕ್ಕದ ಕ್ಯಾಬಿನ್ ರೆಡಿ ಮಾಡಿಸು ಎಂದಿದ್ದರು. ಅವರೆದುರಿಗೆ ಏನೂ ಹೇಳದೆ ಗಂಭೀರವಾಗಿ ಬಂದಿದ್ದ ನಿರಂಜನ್ ತನ್ನ ಕ್ಯಾಬಿನ್ಗೆ ಬಂದವನು ವಿನಾಕಾರಣ ಖುಷಿಯಿಂದ 4 ಸ್ಟೆಪ್ ಹಾಕಿದ್ದ. ಇನ್ನ ಮೇಲೆ ನನ್ನ ಕಣ್ಣ ಮುಂದೆಯೇ ಇರುತ್ತಾಳೆ ನನ್ನ ಗೊಂಬೆ ಎಂದುಕೊಂಡವನಿಗೆ ಅವನಿಗೆ ಆಶ್ಚರ್ಯ, ಇದು ನಾನೇನಾ? ಈ ಎಲ್ಲ ಆಲೋಚನೆ ಮಾಡುತ್ತಿರುವುದು ನಾನೇನಾ ಅಂತ. ಇತ್ತ ಸಮೃದ್ಧಿ ಬಹಳ ಡಿಸ್ಟರ್ಬ್ ಆಗಿಬಿಟ್ಟಿದ್ದಳು. ಮೊದಲೇ ಭೂಮಿಕಾ ಅಮ್ಮ ಅವರ ಬಗ್ಗೆ ಹೇಳಿ ಹೇಳಿ ಅವರನ್ನು ನೋಡದೆಯೇ ಪ್ರೀತಿಯಾಗಿ ಬಿಟ್ಟಿದೆ ನನಗೆ. ಇಂದು ಅವರು ನನ್ನನ್ನು ಅಪ್ಪಿಕೊಂಡಾಗ ಹಾಗೆ ಅವರ ತೋಳಿನಲ್ಲೇ ಇರುವ ಅದಮ್ಯ ಬಯಕೆ ಮೂಡಿದ್ದು ನನ್ನೊಳಗೆ. ಎಷ್ಟು ಕಷ್ಟಪಟ್ಟು ನನ್ನ ಭಾವನೆ ತಡೆದಿದ್ದೆ. ಅಬ್ಬಾ, ಎಂತಹ ಸುಂದರ ಆ ಕ್ಷಣ ಅವರ ಬಾಹುಬಂಧನದಲ್ಲಿ ಎಂದು ಮನದಲ್ಲಿಯೇ ಮನಸ್ಸು ಇಟ್ಟು ಮೈಮರೆತಿದ್ದಳು ಅಂದು ಮುದ್ದು ಸಮೃದ್ಧಿ. ಎರಡೂ ಕಡೆಯಲ್ಲೂ ಇಷ್ಟು ದಿನ ಒಬ್ಬರನ್ನೊಬ್ಬರು ನೋಡದೆ ಒಲವಿನ ಮಹಾಪುರದಲ್ಲಿ ಮೀಯುತ್ತಿದ್ದವರು ಇನ್ನು ಈಗ ಎದುರೆದುರೇ ಬಂದಾಗ ಏನಾಗುತ್ತೋ ನೋಡೋಣ. ಮರುದಿನಕ್ಕಾಗಿ ಇಬ್ಬರೂ ಕಾಯತೊಡಗಿದ್ದರು. ಇಬ್ಬರಿಗೂ ಅದರ ಅರಿವಿಲ್ಲ. ಮರುದಿನ ಬೇಕೆಂದು ತಡ ಮಾಡಿದ್ದ ನಿರಂಜನ್ ಆಫೀಸ್ಗೆ ಹೋಗಲು ಎಂದಿನಂತೆ ಬಂದಳು ಸಮೃದ್ಧಿ ಮನೆಗೆ. ಅಲ್ಲಿ ಭೂಮಿಕಾ ಅವರ ಜೊತೆಗೆ ಸ್ವಲ್ಪ ಸಮಯ ಕಳೆದು ಅವಳು ಆಫೀಸ್ಗೆ ಹೊರಡಲು ತಯಾರಾದಾಗ ಭೂಮಿಕಾ ನಿರಂಜನ್ಗೆ, ಹೇಗೂ ನೀನು ಆಫೀಸ್ಗೆ ಹೋಗುತ್ತಿರುವೆ ತಾನೆ, ಇವಳನ್ನು ಕರೆದುಕೊಂಡು ಹೋಗು ಎಂದರು. ಅದಕ್ಕೆ ಸಮೃದ್ಧಿ, ಅಮ್ಮ ಬೇಡ ಅಮ್ಮ, ನಾನೇ ಹೋಗುತ್ತೀನಿ ಎಂದಾಗ, ಇವತ್ತೊಂದಿನ ಹೋಗು ಪುಟ್ಟ, ನಾಳೆಯಿಂದ ನೀನೇ ಹೋಗುವಿಯಂತೆ ಎಂದಾಗ ಅವರಿಗೆ ಬದಲು ಹೇಳಲಾಗದೆ ಸರಿ ಅಮ್ಮ ಎಂದು ನಿರಂಜನ್ ಜೊತೆಗೆ ಹೊರಟಳು ಸಮೃದ್ಧಿ. ಆಫೀಸ್ ಬರುವವರೆಗೆ ಇಬ್ಬರೂ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಇಳಿದ ಮೇಲೂ ಇಬ್ಬರೂ ಮಾತನಾಡದೆ ಆಫೀಸ್ನೊಳಗೆ ಬಂದರು. ಆಗ ನಿರಂಜನ್, ಸಮೃದ್ಧಿ 1 ನಿಮಿಷ ಇರು ಎಂದು ಹೇಳಿ, ಬಾ ಇದು ನಿನ್ನ ಕ್ಯಾಬಿನ್ ಎಂದು ತೋರಿಸಿದ ನಂತರ, ಬಾ ನಿನ್ನ ನಮ್ಮ ಸ್ಟಾಫ್ಗೆ ಪರಿಚಯ ಮಾಡಿಕೊಡುತ್ತೀನಿ ಎಂದು ಕರೆದುಕೊಂಡು ಹೊರಟ. ಎಲ್ಲರೂ ಮೊದಲೇ ಬೋರ್ಡ್ ರೂಮಿನಲ್ಲಿ ಇವರಿಗಾಗಿ ಕಾಯುತ್ತಿದ್ದರು. ಒಳಗಡೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಎಂದರು. ಇವನು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ, ನೋಡಿ ಇವರು ಸಮೃದ್ಧಿ ಅಂತ. ಅವಳ ಹತ್ತಿರ ಬಂದವನು ಅವಳ ಭುಜ ಬಳಸಿ ಹಿಡಿದು, ನಿನ್ನೆಯ ನಮ್ಮ ಪ್ರೆಸೆಂಟೇಷನ್ ಕ್ಲೈಂಟ್ಗೆ ಇಷ್ಟವಾಗುವಂತೆ ರೆಡಿ ಮಾಡಿದ್ದು ಇವರೇ ನೋಡಿ. ಸಮೃದ್ಧಿ ಇನ್ನ ಮೇಲೆ ನನಗೂ ಹಾಗೂ ಅಪ್ಪನಿಗೂ ಎಲ್ಲ ವರ್ಕ್ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಾಳೆ. ಸೊ ಸಮೃದ್ಧಿ, ವೆಲ್ಕಮ್ ಟು ಅವರ್ ಆಫೀಸ್ ಎಂದ. ನಸುನಗೆ ಬೀರಿದ ಸಮೃದ್ಧಿ ಧನ್ಯವಾದ ತಿಳಿಸಿದಳು. ನಂತರ ಗೈಸ್ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್ಸ್ ಎಂದು ಹೇಳಿ ಬಾ ಎಂದು ಸಮೃದ್ಧಿಯನ್ನು ತಾನೇ ಸೂರ್ಯನಾಥ್ ಅವರ ಕ್ಯಾಬಿನ್ಗೆ ಕರೆದುಕೊಂಡು ಹೋದ. ಅವರ ಹತ್ತಿರ ಮಾತನಾಡಿ ಆದ ಮೇಲೆ, ನಮ್ಮ ಈಗ ಇರುವ ಪೆಂಡಿಂಗ್ ವರ್ಕ್ಸ್ ಬಗ್ಗೆ ಒಮ್ಮೆ ನೀನು ಸಮೃದ್ಧಿ ಹತ್ತಿರ ಡಿಸ್ಕಷನ್ ಮಾಡು ಎಂದರು. ಸರಿ ಡ್ಯಾಡ್ ಎಂದವನು ಅವಳನ್ನು ಕರೆದುಕೊಂಡು ತನ್ನ ಕ್ಯಾಬಿನ್ಗೆ ಹೋಗಿ ನಂತರ ಒಳಗಿನಿಂದ ತನ್ನ ಕ್ಯಾಬಿನ್ ಲಾಕ್ ಮಾಡಿದ ನಿರಂಜನ್ ಒಳಗೆ ಬಂದ ಮೇಲೆ ಈಗಿರುವ ಸುಮಾರು 6 ಪ್ರಾಜೆಕ್ಟ್ ಬಗ್ಗೆ ಅವಳ ಹತ್ತಿರ ಚರ್ಚೆ ನಡೆಸಿದ. ನಂತರ ಆ ಡಿಸೈನಿಂಗ್ನಲ್ಲಿ ಅವಳು ಹೇಳಿದಂತೆ ಬದಲಾವಣೆ ತರಲು ಗುರುತು ಹಾಕಿಕೊಂಡ ನಿರಂಜನ್ 2 ಸ್ಕೆಚ್ ಅವಳಿಗೆ ನೀಡಿದ ರೆಡಿ ಮಾಡಲು. ಅವುಗಳನ್ನು ತೆಗೆದುಕೊಂಡು ಅವಳು ಹೊರಟಾಗ ಸಮೃದ್ಧಿ ಎಂದು ಕರೆದ. ಅವಳು ಹೇಳಿ ಸರ್ ಎಂದು ತಿರುಗಿದಾಗ, ಬಾ ಇಲ್ಲಿ ಎಂದನು ನಿರಂಜನ್. ಅವಳ ಕೈಯಲ್ಲಿದ್ದ ಸಾಮಾನುಗಳನ್ನು ಪಡೆದು ಟೇಬಲ್ನ ಮೇಲಿಟ್ಟು ಅವಳ ಕೈ ಹಿಡಿದು ತನ್ನ ಬಳಿಗೆ ಅವಳನ್ನು ಎಳೆದುಕೊಂಡಿದ್ದ. ಬಂದ ಅವಳು ಅವನೆದೆಯ ಮೇಲೆ ಬಂದು ಬಿದ್ದಿದ್ದಳು. ಅವಳ ಗಲ್ಲವನ್ನು ಹಿಡಿದು ಅವಳ ಮುಖವನ್ನು ಮೇಲೆತ್ತಿದ್ದ ನಿರಂಜನ್ ಅವಳ ಮುಖವನ್ನು ಅಷ್ಟು ಹತ್ತಿರದಿಂದ ತೀಕ್ಷ್ಣವಾಗಿ ನೋಡತೊಡಗಿದಾಗ
ಅದರ ಪ್ರಖರತೆ ತಡೆಯಲಾರೆ ಎಂಬಂತೆ ತನ್ನ ಕಣ್ಣನ್ನು ಮುಚ್ಚಿಕೊಂಡಳು. ಮುಚ್ಚಿದ ಕಂಗಳ ಮುಂದೆ ಇದ್ದ ತನ್ನೆದೆಯ ಅರಸನನ್ನು ಮತ್ತಷ್ಟು ತನ್ನ ಹೃದಯದಲ್ಲಿ ತುಂಬಿಕೊಂಡಳು ಸಮೃದ್ಧಿ. ಇತ್ತ ಅವಳ ಮಗುವನ್ನು ಬೊಗಸೆಯಲ್ಲಿಡಿದ ನಿರಂಜನ್ ಅವಳೆಡೆಗೆ ಬಾಗಿದ್ದ. ಅವನ ಉಸಿರ ಬಿಸಿ ಅವಳ ಕೆನ್ನೆಗೆ ರಾಚಿ ಅವು ನಿಧಾನವಾಗಿ ಕೆಂಪೇರತೊಡಗಿದ್ದವು. ಅವಳ ಒಂದು ಕೆನ್ನೆಯನ್ನು ಮುದ್ದಿಸಿದವನು ಪ್ರತಿಕ್ರಿಯೆಗೆ ಕಾದು ನಂತರ ಇನ್ನೊಂದು ಕೆನ್ನೆಗೆ ಈ ಬಾರಿ ಮೆಲುವಾಗಿ ಕಚ್ಚಿ ಮುದ್ದಿಸಿದ, ಅವಳನ್ನು ಎಚ್ಚರಿಸಲು. ಆ ಎಂದು ಕಣ್ಣು ತೆರೆದವಳ ಅದರಗಳ ಕಡೆಗೆ ಆಸೆಯಿಂದ ನೋಡತೊಡಗಿದ್ದ ನಿರಂಜನ್. ಅಷ್ಟು ಹತ್ತಿರದಿಂದ ಅವಳು ತನ್ನ ಇನಿಯನನ್ನು ಕಂಡು ಅವಳ ಕಣ್ಣಲ್ಲಿ ತನಗಾಗಿ ಒಲವ ಕಂಡು ಅವಳದೇ ಮಧುರವಾಗಿ ಮೀಟತೊಡಗಿದ್ದು. ನಂತರ ಅವಳ ಅದರಗಳ ಸುದೆಗೆ ಆತುರವಾಗಿ ಮುಂದೆ ಬಂದರು. ಪ್ರಥಮ ಸ್ಪರ್ಶ ನೀಡಿದರು ತಮ್ಮ ತುಟಿಗಳಿಗೆ. ಅವನು ಅವಳ ಹೂ ಅದರಗಳನ್ನು ಬಂಧಿಸಿದ. ಅವನ ಕೂದಲನ್ನು ಅವಳ ಕೈ ಮುಷ್ಟಿ ಮಾಡಿ ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಅವನ ಶರ್ಟ್ ಮುದುರಾಗತೊಡಗಿತ್ತು. ಅವಳಿಗೆ ತನ್ನ ಅದರ ಸುದೆ ತನ್ನಿನಿಯನಿಗೆ ಕೊಡುವ ಆತುರವಾದರೆ ಅವನಿಗೆ ಅವಳ ತನಿಮಧುವನ್ನು ತನ್ನದಾಗಿಸಿಕೊಳ್ಳುವ ಹಂಬಲ. ಅವನ ಕೈ ಅವಳ ಬಡುನಡುವನ್ನು ಹಿಡಿದಿತ್ತು. ಬಹಳ ಹೊತ್ತು ಒಬ್ಬರನ್ನೊಬ್ಬರು ಚುಂಬಿಸಿಕೊಂಡ ನಂತರ ಅವಳ ಮುಖದಿಂದ ತನ್ನ ಮುಖ ತೆಗೆದ ಹುಡುಗ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳು ಕೂಡ ಅವನನ್ನು ಅಷ್ಟೇ ಗಟ್ಟಿಯಾಗಿ ತಬ್ಬಿಕೊಂಡಳು. ನಂತರ ಅವಳ ಕಿವಿಯಲ್ಲಿ, ಅಮ್ಮ ನಿನ್ನ ಬಗ್ಗೆ ಹೇಳಿ ಹೇಳಿ ನಿನ್ನನ್ನು ನಾನು ನೋಡದೆಯೇ ಪ್ರೀತಿಸುತ್ತಿರುವೆ. ಈಗ ನಿನ್ನ ಕಂಡ ಮೇಲೆ ನನ್ನ ಪ್ರೀತಿ ನಿನ್ನ ಮೇಲೆ ಅಧಿಕವಾಗಿದೆ ಕಣೋ. ಅಮ್ಮೋ, ಐ ಲವ್ ಯು ಸೋ ಮಚ್ ಕಣೋ ಎಂದವನು ಅವಳ ಕಿವಿಯನ್ನು ಮುದ್ದಿಸಿದ. ಅವಳು ಕೂಡ, ನಾನು ಅಷ್ಟೇ ಅಮ್ಮ, ನಿಮ್ಮ ಬಗ್ಗೆ, ನಿಮ್ಮ ಗುಣ ಸ್ವಭಾವದ ಬಗ್ಗೆ ನನಗೆ ಹೇಳಿ ಹೇಳಿ ನನಗೇ ತಿಳಿಯದೆ ನನ್ನೆದೆಯಲ್ಲಿ ನಿಮಗಾಗಿ ಬಹಳ ಪ್ರೀತಿ ಹುಟ್ಟಿಬಿಟ್ಟಿದೆ. ನನಗೆ ನಿಮ್ಮನ್ನು ಬಿಟ್ಟು ಇರಲು ಬಹಳ ಕಷ್ಟ ಕಣೋ ಎಂದವಳನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಂಡ ನಿರಂಜನ್ಗೆ, ಐ ಲವ್ ಯು ಟೂ ಕಣ್ರಿ ಎಂದಿದ್ದಳು ಸಮೃದ್ಧಿ. ಅವಳನ್ನು ಮತ್ತಷ್ಟು ಮುದ್ದಿಸಿದವನು ಬಹಳ ಹೊತ್ತಿನ ನಂತರ ಅವಳನ್ನು ಬಿಟ್ಟನು. ಈಗ ನಾನು ಹೋಗಲ್ಲ ನನ್ನ ಕ್ಯಾಬಿನ್ಗೆ ಎಂದಳು ಸಮೃದ್ಧಿ. ಹ್ಞೂ ಹೋಗು ಚಿನ್ನ ಎಂದವನ ಕೆನ್ನೆಗೆ ಮುತ್ತಿಟ್ಟು ಹೋದಳು ಹುಡುಗಿ. ಅವನು ಸಂತಸದಿಂದ ಕಿರುನಗು ಬೀರಿದ. ಅವನ ಕ್ಯಾಬಿನ್ನಿಂದ ಹೊರಬಂದಳು ಸಮೃದ್ಧಿ. ತನ್ನ ಕೆಲಸದಲ್ಲಿ ತೊಡಗಿದಳು. ಮದುವೆಯ ಮಾತೆತ್ತಿದ್ದರೆ ಸಿಡುಕುವ ಮಗನನ್ನು ಈ ರೀತಿಯಲ್ಲಿ ಮದುವೆಗೆ ಒಪ್ಪಿಸುವ ಪ್ಲಾನ್ ಭೂಮಿಕಾ ಅವರದ್ದು ಆಗಿದ್ದರೆ ಅದು ಭರ್ಜರಿ ಸಕ್ಸಸ್ ಆಗಿತ್ತು. ಅತ್ತ ಸೂರ್ಯನಾಥ್ ಅವರಿಗೆ ಫೋನ್ ಬಂತು ಭೂಮಿಕಾ ಅವರಿಂದ. ನನ್ನ ಸೊಸೆಯನ್ನು ಒಪ್ಪಿದನ ನಿಮ್ಮ ಮಗ ಎಂದರು. ಹ್ಞೂ ಕಣೆ, ನಿನ್ನ ಪ್ಲಾನ್ 100% ವರ್ಕೌಟ್ ಆಗಿದೆ ಕಣೆ. ಮದುವೆಗೆ ತಯಾರಿ ಶುರು ಮಾಡೋದೇ ಇನ್ನ ಎಂದ ಸೂರ್ಯನಾಥ್ ಅವರಿಗೆ. ಮೊದಲು ಎಂಗೇಜ್ಮೆಂಟ್ ಮಾಡೋಣ ಇರಿ, ಆಮೇಲೆ ಇನ್ನು ಉಳಿಯುವುದು ಅದೇ ತಾನೇ ಎಂದು ನಕ್ಕಿದ್ದರು ಭೂಮಿಕಾ. ಅವರಿಗೆ ಜೊತೆಯಾದರು ಸೂರ್ಯನಾಥ್. ನಿರಂಜನ್ ಹಾಗೂ ಸಮೃದ್ಧಿ ತಮ್ಮ ತಮ್ಮ ನಂಬರ್ ಹೇಳಿಕೊಂಡು ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡರು. ಅವಳು ಲವ್ ಯು ಪ್ರಿಷಿಯಸ್ ಎಂದು ಸೇವ್ ಮಾಡಿಕೊಂಡರೆ ಅವನು ಲವ್ ಯು ಏಂಜಲ್ ಎಂದು ಸೇವ್ ಮಾಡಿಕೊಂಡಿದ್ದ. ಆ ದಿನದಿಂದ ಅವರಲ್ಲಿ ಚಾಟಿಂಗ್, ವಿಡಿಯೋ ಕಾಲಿಂಗ್, ಇವಳನ್ನು ಪಿಕ್ ಮಾಡುವ ಸಲುವಾಗಿ ತಡವಾಗಿ ಆಫೀಸ್ಗೆ ಹೊರಡುವುದು, ಆಗೀಗ ಕಾಫಿ ಶಾಪ್, ಐಸ್ ಕ್ರೀಮ್ ಪಾರ್ಲರ್ ಭೇಟಿ ಕಾಮನ್ ಆಗಿದ್ದವು. ಆ ದಿನ ಮನೆಗೆ ಬಂದವಳ ಮುಖ ನೋಡಿ, ಪುಟ ಏನದು ತುಟಿ ಹಂಚಿನಲ್ಲಿ ಗಾಯವಾಗಿದೆ ಎಂದರು. ಏನೂ ತಗಲಿ ಗಾಯವಾಗಿದೆ ಎಂದು ಮುಖ ತಿರುಗಿಸಿ ಕೆಲಸದಲ್ಲಿ ತೊಡಗಿದ್ದಳು ಸಮೃದ್ಧಿ. ಸರಿ ಎಂದು ಭೂಮಿಕಾ ಹೊರಗೆ ಹೋದರು. ತಕ್ಷಣ ಹಿಂದಿನ ದಿನದ ನೆನಪುಗಳು ಶುರುವಾಗಿದ್ದವು ಸಮೃದ್ಧಿಳಿಗೆ. ಆಫೀಸಿನಿಂದ ಬರುವಾಗ ಐಸ್ ಕ್ರೀಮ್ ಕೊಡಿಸಿಕೊಂಡಿದ್ದ ಸಮೃದ್ಧಿ ಕಾರಿನಲ್ಲಿ ಕೂತು ತಿನ್ನುತ್ತಿದ್ದವಳು ಮುಗಿಸಿದ ಮೇಲೆ ಅವಳ ಹತ್ತಿರ ಬಂದಿದ್ದ ನಿರಂಜನ್, ಬಾ ಇಲ್ಲಿ ಒರೆಸುತ್ತೀನಿ ಎಂದವನು ಅವಳ ಅದರಗಳ ಮೇಲೆ ಹತ್ತಿದ್ದ ಐಸ್ ಕ್ರೀಮ್ ಅನ್ನು ತನ್ನ ಅದರಗಳಿಂದ ತುಡಿಯತೊಡಗಿದ. ಮೊದಲೇ ಐಸ್ ಕ್ರೀಮ್ ತಿಂದು ಒದ್ದೆಯಾಗಿದ್ದ ತುಟಿಗಳು ಅವನ ಮುತ್ತಿನ ಗಮ್ಮತ್ತಿಗೆ ತುಸುವೆ ತುಟಿಯಂಚು ಗಾಯವಾಗಿತ್ತು. ಅದನ್ನು ನೋಡಿ ಭೂಮಿಕಾ ಅಮ್ಮ ಏನೆಂದುಕೊಂಡರೋ ಅನಿಸಿದರೋ ತನ್ನಿನಿಯನ ತುಂಟತನದ ನೆನಪಾಗಿ ಕೆನ್ನೆಯಲ್ಲಿ ಸಂಜೆ ಸೂರ್ಯನ ಕೆಂಪು ಮೂಡಿತ್ತು. ಇದನ್ನೆಲ್ಲ ಮರೆಯಲ್ಲಿ ನಿಂತು ಗಮನಿಸಿದ ಭೂಮಿಕಾ, ಇನ್ನು ತಡ ಮಾಡದೆ ಇವರ ಮದುವೆ ಬಗ್ಗೆ ಯೋಚಿಸಬೇಕು ಎಂದುಕೊಂಡು ತಕ್ಷಣವೇ ಸೂರ್ಯನಾಥ್ ಅವರ ಹತ್ತಿರ ಮಾತನಾಡಿದ ಭೂಮಿಕಾ ಮತ್ತೆ ಸಮೃದ್ಧಿಳ ಬಳಿ ಬಂದವರು. ಪುಟ, ಈ ಭಾನುವಾರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತಿದೆ. ಅದರ ತಯಾರಿ ನಡೆಸಲು ನಿನ್ನ ಸಹಾಯ ಬೇಕು. ಆಫೀಸಿಗೆ ನಾಳೆ ರಜೆ ಹಾಕು ಎಂದರು. ಅದಕ್ಕೆ ಸಮೃದ್ಧಿ ಸರಿಯಮ್ಮ ಎಂದು ಹೇಳಿದಳು.
ಎಲ್ಲ ತಯಾರಿ ಮುಗಿದು ಅಂದುಕೊಂಡ ಭಾನುವಾರ ಬಂತು. ಪೂಜೆ ಸಂಗವಾಗಿ ಮುಗಿದು ಸರ್ಪ್ರೈಸ್ ಎಂಬಂತೆ ಅಂದು ನಿರಂಜನ್ ಹಾಗೂ ಸಮೃದ್ಧಿರ ಎಂಗೇಜ್ಮೆಂಟ್ ಎಂದು ಎದುರು ಬದಲಾಗಿ ಅವರಿಬ್ಬರನ್ನು ಕೂರಿಸಿ ಉಂಗುರ ಬದಲಾವಣೆ ಮಾಡಿಸಿದರು. ಮೂವರು ಹಿರಿಯರು ಪೂಜೆಗೆ ಬಂದ ನೂರಾರು ಜನರೆದುರಿಗೆ. ನಂತರ ಪ್ರಸಾದದ ಜೊತೆಗೆ ಎಂಗೇಜ್ಮೆಂಟ್ನ ಸಿಹಿ ಕೂಡ ಹಂಚಿದರು. ನಂತರ ನಿರಂಜನ್ ಸಮೃದ್ಧಿಗಳನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದ್ದ. ಅವರಿಬ್ಬರ ಸಂತಸ ಮೆರೆಮೀರಿತ್ತು. ಒಬ್ಬರ ತೋಳಲ್ಲಿ ಇನ್ನೊಬ್ಬರು ಮೈಮರೆತಿದ್ದರು. ಮುತ್ತಿನ ಮತ್ತು ಕ್ರಮೇಣವಾಗಿ ಏರತೊಡಗಿತ್ತು ಇಬ್ಬರಿಗೂ. ಅದರಗಳು ದೂರವಾಗುತ್ತಲೇ ಇಲ್ಲ. ಅವುಗಳಲ್ಲಿ ಅಯಸ್ಕಾಂತೀಯ ಸೆಳೆತ ಉಂಟಾಗಿತ್ತು. ಅದರ ಸುದೆಯಂತೂ ಮುಲಾಜಿಲ್ಲದೆ ಲೂಟಿಯಾಗತೊಡಗಿತ್ತು. ಇದು ಸಾಲದೆಂಬಂತೆ ಇಂದು ಸಮೃದ್ಧಿಳ ಬಡನಡು ಅವನ ಕೈಗೆ ಬೆತ್ತಲೆಯಾಗಿ ಸಿಕ್ಕಿಕೊಂಡು ಅದೂ ಕೂಡ ಹಿತವಾದ ನೋವನ್ನು ಅನುಭವಿಸುತ್ತಿತ್ತು. ಪ್ರೇಮಿಗಳು ಇಂದು ಅಫಿಷಿಯಲ್ ಆಗಿ ಒಂದಾಗಿದ್ದರು. ಮುಂದಿನ ದಿನಗಳಲ್ಲಿ ಇಬ್ಬರು ಒಬ್ಬರಾಗುವವರಿದ್ದರು ಹಿರಿಯರ ಆಶೀರ್ವಾದ ಪಡೆದು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.